ಇಲ್ಲಿ ಚಾಳುಕ್ಯ ವಂಶದ ಮಹಾನ್ ಅರಸ ಬಾದಾಮಿ ಎರಡನೆಯ ಪುಲಕೇಶಿ ಜೀವನಚರಿತ್ರೆ. ಎರಡನೆಯ ಪುಲಕೇಶಿ 610 642 ದಕ್ಷಿಣ ಭಾರತದ ಪ್ರಸಿದ್ಧ ಚಾಳುಕ್ಯ ವಂಶದ ಶಕ್ತಿಶಾಲಿ ಅರಸ. ಇವರು ಕರ್ನಾಟಕದ ಬಾದಾಮಿ, ವಾತಾಪಿ ನಗರವನ್ನು ರಾಜಧಾನಿಯಾಗಿ ಆಳಿದರು. ಇವರ ಆಳ್ವಿಕೆ ಕಾಲದಲ್ಲಿ ಚಾಳುಕ್ಯ ಸಾಮ್ರಾಜ್ಯವು ಅತ್ಯಂತ ವೈಭವಶಾಲಿಯಾಗಿತ್ತು. ಜನನ ಮತ್ತು ಆರಂಭಿಕ ಜೀವನ. ಎರಡನೆಯ ಪುಲಕೇಶಿ ಜನನ ಹೆಸರು ಯೆರೆಯ. ಅವರು ಚಾಳುಕ್ಯ ಅರಸ 1ನೆಯ ಕೀರ್ತಿವರ್ಮನ್ ಅವರ ಪುತ್ರ. ತಂದೆಯ ನಿಧನದ ನಂತರ ಕೆಲಕಾಲ ಅಶಾಂತಿ ಉಂಟಾದರೂ ಯೆರೆಯನು ತನ್ನ ಮಾವನನ್ನು ಸೋಲಿಸಿ ಸಿಂಹಾಸನಕ್ಕೇರಿದರು. ಆಗ ಅವರು ಎರಡನೆಯ ಪುಲಕೇಶಿ ರಾಜನಾಮವನ್ನು ಧರಿಸಿದರು. ಸೇನಾ ಶಕ್ತಿ ಮತ್ತು ವಿಜಯಗಳು. ಎರಡನೆಯ ಪುಲಕೇಶಿ ಶೂರ ಯೋಧನಾಗಿದ್ದು ಅನೇಕ ರಾಜ್ಯಗಳನ್ನು ಗೆದ್ದರು. ಕದಂಬರು, ಗಂಗರು, ಅಳುವರು, ಮಾಲವ, ಲಾಟ, ಗುರಜರರನ್ನು ಸೋಲಿಸಿದರು. ಉತ್ತರ ಭಾರತದ ಮಹಾನ್ ಅರಸ ಹರ್ಷವರ್ಧನನನ್ನು ನರ್ಮದಾ ನದಿಯ ತಟದಲ್ಲಿ ಸೋಲಿಸಿದ ಮಹಿಮೆ ಇವರಿಗೆ ಸಲ್ಲುತ್ತದೆ. ಈ ವಿಜಯದ ನಂತರ ಎರಡನೆಯ ಪುಲಕೇಶಿ ಅವರನ್ನು ದಕ್ಷಿಣ ಪಥೇಶ್ವರ, ಅಂದರೆ ದಕ್ಷಿಣ ಭಾರತದ ಅಧಿಪತಿ ಎಂದು ಕರೆಯಲಾಯಿತು. ವಿದೇಶಿ ಸಂಪರ್ಕ. ಎರಡನೆಯ ಪುಲಕೇಶಿ ಆಳ್ವಿಕೆಯಲ್ಲಿ ಪರ್ಷಿಯಾದ ರಾಜ ಖೋಶ್ರೋ ಎರಡನೆಯ ಅವರೊಂದಿಗೆ ಸ್ನೇಹ ಸಂಬಂಧ ಇತ್ತು. ಬಾದಾಮಿಗೆ ಪರ್ಷಿಯನ್ ರಾಯಭಾರಿಗಳು ಭೇಟಿ ನೀಡಿದ್ದರೆಂದು ಐತಿಹಾಸಿಕ ದಾಖಲೆಗಳಿವೆ. ಆಡಳಿತ ಮತ್ತು ಸಂಸ್ಕೃತಿ. ನ್ಯಾಯಯುತ ಹಾಗೂ ಶಿಸ್ತಿನ ಆಡಳಿತ. ಕೃಷಿ, ವ್ಯಾಪಾರ ಮತ್ತು ಕಲೆಗಳಿಗೆ ಪ್ರೋತ್ಸಾಹ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ಅದ್ಭುತ ಶಿಲ್ಪಕಲೆ ಅಭಿವೃದ್ಧಿ. ಪ್ರಸಿದ್ಧ ಕವಿ ರವಿಕೀರ್ತಿ ಇವರ ಅರಮನೆಯ ಕವಿಯಾಗಿದ್ದರು. ಐಹೊಳೆ ಶಾಸನದಲ್ಲಿ ಎರಡನೆಯ ಪುಲಕೇಶಿಯ ಶೌರ್ಯವನ್ನು ವರ್ಣಿಸಿದ್ದಾರೆ. ಪಲ್ಲವರೊಂದಿಗೆ ಯುದ್ಧ ಮತ್ತು ಅಂತ್ಯ. ಪಲ್ಲವ ಅರಸ 1ನೆಯ ನರಸಿಂಹವರ್ಮನ್ ಅವರೊಂದಿಗೆ ನಡೆದ ಯುದ್ಧದಲ್ಲಿ ಎರಡನೆಯ ಪುಲಕೇಶಿ ಸೋಲನುಭವಿಸಿದರು. ಪಲ್ಲವರು ಬಾದಾಮಿಯನ್ನು ಆಕ್ರಮಿಸಿದ ಸಂದರ್ಭದಲ್ಲಿ ಎರಡನೆಯ ಪುಲಕೇಶಿಯವರ ಮರಣವಾಯಿತು ಎಂದು ಇತಿಹಾಸ ತಿಳಿಸುತ್ತದೆ. ಮಹತ್ವ. ಉತ್ತರ ಭಾರತದ ಶಕ್ತಿಶಾಲಿ ಅರಸನನ್ನು ಸೋಲಿಸಿದ ದಕ್ಷಿಣ ಭಾರತದ ಮಹಾನ್ ರಾಜ. ಚಾಳುಕ್ಯ ಸಾಮ್ರಾಜ್ಯದ ಚಿನ್ನದ ಯುಗದ ನಿರ್ಮಾತೃ. ಕರ್ನಾಟಕದ ಇತಿಹಾಸದಲ್ಲಿ ಅಜರಾಮರ ನಾಯಕ.